Hi guys, welcome back to my mini vlog. Plus welcome back to my YouTube vlog also. So guys, ನಾನು ಬ್ಯಾಗ್ನ ಪ್ಯಾಕ್ ಮಾಡ್ಕೊಳ್ತಿದ್ನಲ್ವ, ಅದು ಡಿಸ್ಕಂಟಿನ್ಯೂ ಆಗಿತ್ತು. ಸೊ ಫೈನಲಿ ಬ್ಯಾಗ್ ಪ್ಯಾಕ್ ಆಯಿತು. ಇನ್ನೇನು ಮೇನ್ ಥಿಂಗ್ಸ್ ಇಟ್ಕೋಬೇಕಿತ್ತು. ಲಾವಣ್ಯ ಅಂತ ಹೇಳಿಬಿಟ್ಟು ನನ್ನ ಸೀನಿಯರು, ಲೈಕ್ ಫ್ರೆಂಡ್, ಅವ್ರು ಕೂಡ ನನ್ನ ಸೀನಿಯರ್ ಪ್ಲಸ್ ಫ್ರೆಂಡು. ಅವ್ರು ಕೇಳಿದರು ಪಾಪುಗೆ ಫೇಸ್ಗೆ ಯಾವ ಕ್ರೀಮ್ ಹಾಕ್ತಿದ್ದೀರಾ ನೀವು ಅಂತ ಮೆಸೇಜ್ ಮಾಡಿದರು. ಲೈಕ್ ಅದನ್ನು ಹೇಳಿಬಿಡೋಣ ಅಂತ ಹೇಳ್ಬಿಟ್ಟು ಯೂಟ್ಯೂಬ್ ಚಾನಲಲ್ಲಿ ಫುಲ್ ವೀಡಿಯೋ ಮಾಡೋಣ ಅಂತ ಲಾಗಲ್ಲಿ ಹೇಳಿ. ರಿಮೋಟ್ ಎಲ್ಲಿದೆ ಹುಡುಕಿ, ಎಲ್ಲಿಟ್ಟಿದ್ದೀರಾ? ಪಾಪ ಒಯ್ತಾರ ಆಮೇಲೆ. ಸೊ ಇದು ಬಂದುಬಿಟ್ಟು ಹಿಮಾಲಯ ಸಿನ್ಸ್ 1930 ಬೇಬಿ ಲೋಷನ್ನ ಇದನ್ನೇ ಯೂಸ್ ಮಾಡ್ತಿದ್ದೀನಿ ಅವಳಿಗೆ. ಹಾಗೆ ಹಿಮಾಲಯ ಅವ್ರದ್ದು ಶಾಂಪೂನು ಯೂಸ್ ಮಾಡ್ತಾಯಿದ್ದೀನಿ. ಸೋಪು ಹಿಮಾಲಯದು ಯೂಸ್ ಮಾಡ್ತೀನಿ. ಹಾಗೆ ಡರ್ಮೋಡಿವು ಅದೆಲ್ಲ ಯೂಸ್ ಮಾಡ್ತೀನಿ ಅವಳಿಗೆ ಒಂದೊಂದು ಸರಿ. ಇದು ಫೇಸ್ ಕ್ರೀಮ್ ಬಂದುಬಿಟ್ಟು ಅವಳು ಹುಡ್ದಾಗಿಂದನೂ ಮಮ್ಮ ಅರ್ತ್ ಅವ್ರದ್ದು ಯೂಸ್ ಮಾಡ್ತಿದ್ದೀನಿ. ಫೇಸ್ ಕ್ರೀಮ್ ಯಾಕೆ ಮಮ್ಮ ಅರ್ತ್ ಅವ್ರು ಯೂಸ್ ಮಾಡ್ತಾಯಿದ್ದೀನಿ, ಇದು ಡರ್ಮಟಾಲಜಿಕಲಿ ಟೆಸ್ಟೆಡ್ ಆ್ಯಂಡ್ ಇದು ತುಂಬ ಸಾಫ್ಟಾಗಿರುತ್ತೆ ಬೇಬೀಸ್ಗೆ. ಲೈಕ್ ನಾವು ಕೂಡ ಹಾಕೋಬೋದು. ತೋರಿಸ್ತೀನಿ, ಒಂದು ಕೈಯಲ್ಲಿ ವೀಡಿಯೋ ಮಾಡ್ತಿದ್ದೀನಿ ನಾನು. ನೋಡಿ, ಇದು ಆಯ್ಲಿ ಥರ ಎಲ್ಲ ಏನಿರಲ್ಲ, ತುಂಬ ಸಾಫ್ಟಾಗಿರುತ್ತೆ. ಪಾಪುಗೆ ಹಾಕಿದ್ಮೇಲೆ ಅವಳು ತುಂಬ ಲೈಟಾಗಿ ಇಷ್ಟಪಡ್ತಾಳೆ. ಹಾಗಾಗಿ ಅದನ್ನು ಅವಳಿಗೆ ಕ್ರೀಮಾಗಿ ಯೂಸ್ ಮಾಡ್ತಾಯಿದ್ದೀನಿ. ಬನ್ನಿ, ಹಾಯ್ ಮಾಡಿ, ಹಾಯ್ ಮಾಡಿ, ಹಾಯ್ ಮಾಡಿ, ಹಾಯ್ ಹಾಯ್ ಹೇಳಿ. ಇವರು ಮಲಗಿದ್ರು, ಇವಾಗ ಎದ್ದಿದ್ದಾರೆ. ಇವ್ರನ್ನ ಸ್ವಲ್ಪ ರೆಡಿ ಮಾಡ್ಬೇಕು ನಾನು. ಇದೇ ಶರ್ಟ್ ಇದರಲ್ಲಿ ತೊಗೊಂಬಂದಿದ್ವಿ, ಇದು ಎಷ್ಟು ಸರಿ ಹೇಳ್ತೀನೋ ನಾನು, ಮ್ಯಾಕ್ಸಲ್ಲಿ ತಂದಿದ್ದು. ಅವಳಿಗೆ ಮಮ್ಮ ಅರ್ತ್ ಅವ್ರದ್ದು ಫೇಸ್ ಕ್ರೀಮ್ನ ಅವಳಿಗೆ ಯೂಸ್ ಮಾಡ್ತಿದ್ದೀನಿ ಸದ್ಯ. ಹುಡ್ದಾಗಿಂದ ಅದನ್ನೇ ಯೂಸ್ ಮಾಡ್ತಿದ್ದೀನಿ ನಾನು. ಯಾಕೆ ನಾನು ಪರ್ಸ್ನಲಿ ಸ್ವಲ್ಪ ಮಮ್ಮ ಅರ್ತ್ ಅವ್ರದ್ದು ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಅನಿಸುತ್ತೆ ನನಗೆ. ಅಷ್ಟೊಂದು ಆರ್ಟಿಫಿಷಿಯಲ್ ಅಂತ ಅನಿಸಲ್ಲ. ಸೊ ಲೈಟ್ ವೆಯ್ಟ್ ಅನ್ಸೋದು ಕಾರಣದಿಂದ ಫ್ರೇಗ್ರೆನ್ಸು ತುಂಬ ಚೆನ್ನಾಗಿರುತ್ತೆ. ಅವಳಿಗೆ ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ಕೊಡಿ ಹಾಕ್ಕೊಡ್ತೀನಿ, ತೊಗೊಳ್ಳಿ. ಆಮೇಲೆ ನಾನು ಫೇಸ್ಗೆ ಬಂದುಬಿಟ್ಟು ಸನ್ಸ್ಕ್ರೀನ್ ಯಾವುದು ಅಂದರೆ 1% ಹ್ಯಾಲೋರಾನಿಕ್ ಸನ್ಸ್ಕ್ರೀನ್ ಆಕ್ವಾ ಜೆಲ್ಲು ಡರ್ಮ್ಡಾಕ್ ಅವ್ರದ್ದು, ನೋಡ್ಬೋದು. ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಇದು ಜಸ್ಟ್ 499 ರುಪೀಸ್ ಅಷ್ಟೇ. ಇದು ಬಂದು ಆಫರಲ್ಲೂ ಸಿಗುತ್ತೆ, ಬೈ 1 get 1 ಆ ಥರನೂ ಸಿಗುತ್ತೆ. ಇದನ್ನು ಸನ್ಸ್ಕ್ರೀನಾಗಿ ನಾನು ಯೂಸ್ ಮಾಡ್ತಾ ಇರೋದು. ಆಮೇಲೆ ಪಾಪುಗೆ ಅದನ್ನು ಲೈಕ್ ಮಾಯ್ಶ್ಚರೈಸರ್ ಥರ ಯೂಸ್ ಮಾಡ್ತೀನಿ. ಇದು ನಾನು ಹೊರಗಡೆ ಹೋಗಬೇಕು ಆದರೆ ಮಾತ್ರ ಯೂಸ್ ಮಾಡ್ತೀನಿ ಸನ್ಸ್ಕ್ರೀನ್ನ. ಲೈಕ್ ಮನೇಲಿದ್ದರೂ ನಾವು ಹಾಕೋಬೇಕು ಸನ್ಸ್ಕ್ರೀನ್, UV ರೇಸ್ ಎಲ್ಲ ಬರ್ತಾ ಇರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ನಾನು ಟ್ರೈ ಮಾಡ್ತೀನಿ. ಲೈಕ್ ಎಷ್ಟೋ ಸಾರಿ ಸ್ಕಿನ್ ಕೇರ್ ಎಷ್ಟೊಂದು ಪ್ರಾಡಕ್ಟ್ಸ್ ಇದೆ ನನ್ನ ಹತ್ರ, ಬಟ್ ನಾನು ಯೂಸೇ ಮಾಡಲ್ಲ. ಅಷ್ಟೊಂದು ಲೇಝಿ ನಾನು, ಅಷ್ಟೊಂದು ಇದಾಗ್ಬಿಟ್ಟಿರ್ತೀನಿ. ಆಮೇಲೆ ಬಂದುಬಿಟ್ಟು ಇದು ಏನು ಅಂತಂದರೆ ಲ್ಯಾಕ್ಮಿ ಪೀಚ್ ಮಿಲ್ಕು. ಇದನ್ನು ಮಾಯ್ಶ್ಚರೈಸರ್ ಆಗಿ ಯೂಸ್ ಮಾಡ್ತಾಯಿದ್ದೀನಿ. ಕ್ರೀಮ್ನ ಕೋಲ್ಡ್ ಕ್ರೀಮ್ ಥರ ತುಂಬ ಚೆನ್ನಾಗಿದೆ. ಲೈಕ್ ಇದು ಸಿಕ್ಕಾಪಡೆ ಇಷ್ಟ ನನಗೆ. ಹಾಕಿ ಇದು ಬಂದುಬಿಟ್ಟು 595 ರುಪೀಸ್ ಇದೆ. ನಾನು ಪರ್ಸನಲಾಗಿ ದುಡ್ಡು ಕೊಟ್ಟು ತೊಗೊಂಡಾಗ ಅಷ್ಟೇ ಇದ್ದಿದ್ದು. ಇವಾಗ ಇದರಲ್ಲಿ ಯಾವುದದು ಡಿಮಾರ್ಟೆಲ್ಲ ಆಫರ್ ಇದೆ, ಬೈ 1 get 1 ಥರ 250 ಥರ ಅಷ್ಟು ಅರೌಂಡ್ ಆಗ್ಬೋದು. ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ನೀವು ಫೇಸ್ಗೆ ಏನಾದರೂ ಹಾಕ್ತಾನೆ ಇರಬೇಕು, ಲೈಕ್ ಮಾಯ್ಶ್ಚರೈಸರ್ ಆಗಿರ್ಬೋದು, ಸನ್ಸ್ಕ್ರೀನ್ ಆಗಿರ್ಬೋದು. ಯಾಕಂದರೆ ನಾವು ಫೇಸ್ ಮೇಲೆ ಸೋಪ್ನ ಯೂಸ್ ಮಾಡಿದಾಗ ತುಂಬ ಹ್ಯಾಶ್ ಕೆಮಿಕಲ್ಸಿಂದ ಯೂಸ್ ಮಾಡಿದಾಗ ರಫ್ ಆಗಿಬಿಡುತ್ತೆ ಫೇಸು. ಇದೆಲ್ಲ ತುಂಬ ಹಿಂಗೆ ಹೇಳಿದ್ರೆ ಹಿಂಗೆ ಬರೋಷ್ಟು ಸ್ಮೂತಾಗಿ ಇಟ್ಕೋಬೇಕು ಅಂತಂದರೆ ನಾವು ಆವಾಗವಾಗ ಯೂಸ್ ಮಾಡ್ತಾ ಇರಬೇಕು ಈ ಥರದ್ದೆಲ್ಲ. ನಾನು ಯಾಕೆ ಇದಕ್ಕೆ ಶಿಫ್ಟ್ ಆಗಿಬಿಟ್ಟೆ ಅಂತಂದರೆ ಅದನ್ನು ಹೇಳ್ತೀನಿ ನಿಮ್ಮ ಹತ್ರ. ಫಸ್ಟ್ ಬಂದುಬಿಟ್ಟು ಪಾಂಡ್ಸ್ ಅವ್ರದ್ದು ಆಕ್ವಾ ಜೆಲ್ ಥರ ಇತ್ತು, ಅದನ್ನು ಯೂಸ್ ಮಾಡ್ತಾಯಿದ್ದೆ. ಇವರು ನನಗೆ ಕ್ರೀಮ್ ಹಚ್ತಾರೇನೋ ಇವಾಗ. ಕಿತಾಪತಿ ನೀವು ಹಚ್ಕೊಳ್ಳಿ, ಹೋಗಿ ಮಿರರ್ ನೋಡ್ಕೊಂಡು ಹಚ್ಕೊಳ್ಳಿ. ಬೊಟ್ಟು ಅಂದರೆ ಇಷ್ಟ, ಮೇಕಪ್ ಮಾಡ್ಕೊಳೋದಂದರೆ ಇಷ್ಟ. ಬಾಯಲ್ಲೆಲ್ಲ ಇಟ್ಕೊಬಾರ್ದು ಕಂದ. ಆಮೇಲೆ ಲ್ಯಾಕ್ಮಿ ಪೀಚ್ ಮಿಲ್ಕ್ ಏನಾಯಿತು ಅಂತಂದರೆ ಸುಮ್ಮನೆ ಒಂದಿನ ಜಸ್ಟು ಸಣ್ಣ ಬಾಕ್ಸ್ ತೊಗೊಂಡು ಟ್ರೈ ಮಾಡಿದೆ. ಇದು ನನಗೆ ಹಚ್ಕೊಂಡ್ಮೇಲೆ ಹೊರಗಡೆ ಹೋದರೆ ನನಗೆ ಬಿಸಿಲಿಗೆ ಗ್ರೀಸಿಯಾಗಿ ಆಮೇಲೆ ಆಯಿಲಿ ಥರ ಫೀಲ್ ಆಗಿಬಿಟ್ರೆ ನಾನು ಲಿಟ್ರಲಿ ಯಾವ ಪ್ರಾಡಕ್ಟ್ಸು ಎಷ್ಟು ದುಡ್ಡು ಕೊಟ್ಟು ತೊಗೊಂಡಿದ್ದೀನಿ ಅಂತಂದರೂ ನಾನು ಅದನ್ನು ಯೂಸ್ ಮಾಡಲ್ಲ.
ನನಗೆ ಇದು ಹಚ್ಕೊಂಡು ಆಚೆ ಹೋದರೆ ನಾನು ಇದನ್ನು ಹಚ್ಕೊಂಡ್ಮೇಲೆ ಪೌಡ್ರು ಹಚ್ಚಲ್ಲ, ನಾನು ಅಷ್ಟೊಂದು ಇಷ್ಟಪಟ್ಟು ಹಚ್ಕೊಳ್ತೀನಿ ಈ ಕ್ರೀಮ್ನ. ಲೈಕ್ ಮಾಯ್ಶ್ಚರೈಸರ್ ಥರ ತುಂಬ ಚೆನ್ನಾಗಿದೆ, ಪೀಚ್ ಮಿಲ್ಕ್ ಅವ್ರದ್ದು ಲ್ಯಾಕ್ಮಿದು, ಹಾಗಾಗಿ ಅದನ್ನೇ ಯೂಸ್ ಮಾಡ್ತೀನಿ. ಇದು ಕೂಡ ಸನ್ಸ್ಕ್ರೀನು, ಇದು ಹಚ್ಕೊಂಡ್ರೂ ನನಗೆ ಯಾವುದೇ ಕಾರಣಕ್ಕೂ ಆಯ್ಲಿ ಆಗೋದೇ ಇಲ್ಲ. ಸೊ ಹಾಗಾಗಿ ಇದು ತುಂಬ ಇಷ್ಟ, ಇದನ್ನು ಯೂಸ್ ಮಾಡ್ತೀನಿ, ಅದನ್ನು ಯೂಸ್ ಮಾಡ್ತೀನಿ. ಫಸ್ಟು ಸಮ್ಟೈಮ್ಸ್ ಇದನ್ನು ಫಸ್ಟ್ ಹಚ್ಕೊಂಡು ಅದಾದಮೇಲೆ ಅದನ್ನು ಆ ಕ್ರೀಮು ಹಚ್ಕೊಳ್ತೀನಿ ಮಾಯ್ಶ್ಚರೈಸರ್ ಥರ. ಸಮ್ಟೈಮ್ಸ್ ಇದನ್ನು ಮಾರ್ನಿಂಗ್ ಹಚ್ಕೊಂಡು ಅದನ್ನ ಈವ್ನಿಂಗ್ ಹಚ್ಕೊಳೋದು, ಈ ಥರನೂ ಮಾಡ್ತೀನಿ. ತುಂಬ ಏನು ಜಾಸ್ತಿ ಸ್ಕಿನ್ ಕೇರ್ ಮಾಡೋಕ್ಕೆ ಹೋಗಲ್ಲ, ನಾನಾಗಿರ್ಬೋದು ಪಾಪು ಆಗಿರ್ಬೋದು. ಇದ್ರ ಬಗ್ಗೆ ಹೇಳಲೇಬೇಕು ನಾನು, ಏನು ಅಂತಂತಂದರೆ ಇದು ಹಿಮಾಲಯ ಅವ್ರದ್ದು. ನಾನು ಪಾಪುಗೆ ಆ್ಯಕ್ಚುಲಿ ಏನು ಅಂತಂದರೆ 1 ಮಂತ್ ನಾವು ಯೂಸ್ ಮಾಡೋದೇ ಬೇಡ ಅಂತ ಏನು ಯೂಸ್ ಮಾಡಿರಲಿಲ್ಲ ಅವಳಿಗೆ ಬೇಬಿ ಪ್ರಾಡಕ್ಟ್ಸು. ಮಮ್ಮ-ಅರ್ತ್ ಅವ್ರದ್ದೇ ತೊಗೋಬೇಕು ಅಂತ ನನ್ನ ತಲೆಯಲ್ಲಿದ್ದಿದ್ದು. ಮಮ್ಮ-ಅರ್ತು ತುಂಬ ಒಳ್ಳೆಯ ಪ್ರಾಡಕ್ಟು, ಸ್ವಲ್ಪ ಕಾಸ್ಟ್ಲಿ ಅನಿಸುತ್ತೆ ಅಷ್ಟೇ, ಅದು ಬಿಟ್ಟರೆ ಏನಿಲ್ಲ. ಈಗ ಅಮ್ಮುಗೆ ನಾವು ಏನು ಮಾಡೋಣ ಅಂತ ಅಂದ್ಕೊಂಡಿದ್ವಿ ಅಂತಂದರೆ ಬೇಡ ಅಂತ ಬಿಟ್ಟಿದ್ವಿ. ಬಿಟ್ಟಾದ್ಮೇಲೆ ಏನಾಯಿತು ಅಂತಂದರೆ ಹೀಗೆ ಸುಮ್ಮನೆ ಇದ್ದೆ. ನನಗೆ ಅಂದರೆ ಕೊಲಿಗೂ ಅಲ್ಲ ಪಾಪ, ಹುಡುಗ ಜಸ್ಟ್ ಪರಿಚಯ. ನಾನು ಲ್ಯಾಬ್ ಟೆಕ್ನಿಷಿಯನ್ ಆಗಿ ವರ್ಕ್ ಮಾಡ್ತಾ ಇರಬೇಕಾದ್ರೆ ಹರಪನಹಳ್ಳಿಲಿ ಲೋಹಿತ್ ಅಂತ ಹೇಳಿಬಿಟ್ಟು ಅವರು ಏನು ಮಾಡಿದ್ರು ಅಂದರೆ ಸಹನಾಕಂಗೆ ಪಾಪು ಆಗಿದೆ ಅಂತ ಹೇಳಿಬಿಟ್ಟು ನನಗೆ ಕೊಲಿಗೆ ಒಬ್ಬರು ಹೇಳಿದ್ರು. ಹೇಳಿದ ತಕ್ಷಣ ಓ ಹೌದಾ ಪಾಪು ಆಗಿದೆ ಅಂತ ಹೇಳಿಬಿಟ್ಟು ಸಡನ್ ಸರ್ಪ್ರೈಸ್. ನಾನು ಲೈಕ್ ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ಐ ಆಮ್ ಟ್ರೂಲಿ ಗ್ರೇಟ್ಫುಲ್ ಫಾರ್ ಹಿಸ್ ಅಂತ ಹೇಳ್ಬೋದು ಇವಾಗ. ಯಾಕಂದರೆ ಆ ಸಿಚುವೇಶನ್ ನನಗೆ ಅದು ಎಷ್ಟು ಲೈಕ್ ಏನೋ ಮಿಸ್ ಮಾಡ್ಕೊಳ್ತಿದ್ದೀನಿ ಅನ್ನೋ ಟೈಮಲ್ಲಿ ಆ ಹುಡುಗ ಬಂದು ಪಾಪುನ ಮಾತಾಡಿಸಿ, ನನ್ನ ಅಕ್ಕನೇ ಅನ್ನೋದು ಮಾವನ ಥರ ಮಾತಾಡಿಸಿ ಅವಳಿಗೆ ಅದು ಗಿಫ್ಟ್ ಹ್ಯಾಂಪರ್ ತಂದಿದ್ದ ಹಿಮಾಲಯ ಅವ್ರದ್ದು. ಆ ಗಿಫ್ಟ್ ಹ್ಯಾಂಪರಲ್ಲಿ ಲೋಷನ್, ಡೈಪರ್ ಕ್ರೀಮ್, ಹಾಗೆ ಶಾಂಪೂ, ಬೇಬಿ ಆಯಿಲ್ ಮಸಾಜ್, ಅದೇ ಆಯಿಲ್ ಇರುತ್ತಲ್ಲ ಮಸಾಜ್ ಮಾಡೋಕ್ಕದ್ದು ಎಲ್ಲ ಇತ್ತು. ತುಂಬ ಚೆನ್ನಾಗಿತ್ತು ಹ್ಯಾಂಪರು. ಇನ್ನು ಓಕೆ ಹಿಮಾಲಯನ ಸ್ಟಾರ್ಟ್ ಮಾಡೋಣ, ನೋಡೋಣ ಚೆನ್ನಾಗಿ ಅನಿಸ್ಬೋದು ಅಂತ ಹಿಮಾಲಯನೇ ಪಾಪುಗೆ ಯೂಸ್ ಮಾಡಿದ್ವಿ. ಸೊ ಅದಾದಮೇಲಿಂದನೂ ಹಿಮಾಲಯನೇ ತೊಗೊಂಬರೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಕೈ ಇಟ್ಕೊಬಾರ್ದಪ್ಪ, ಬಾಯಲ್ಲಿ ಕೈ ಇಟ್ಕೊಬೇಡ, ವಾಶ್ ಮಾಡ್ಕೋಬೇಕು ಅನಿಸ್ತು, ವಾಶ್ ಮಾಡ್ಕೊ ನೋಡಿ. ಇವಾಗ ಮುಗೀತು ಲೈಕ್ ಸ್ಕಿನ್ ಕೇರ್ ಬಗ್ಗೆ ಹೇಳಿದ್ದು ಈ ವಿಡಿಯೋದಲ್ಲಿ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಎಷ್ಟೊಂದು ಜನ ಕೇಳ್ತಿದ್ದೀರಾ, ನೀವು ಮಂಗಲಸೂತ್ರ ಎಷ್ಟಿಟ್ಟಿದ್ದೀರಾ, ಆಮೇಲೆ ಆರ್ಟಿಫಿಷಿಯಲ್ ಹಾಕ್ಕೊಳ್ತೀರಾ, ಏನು ಕತೆ. ಕೆಲವರು ನಮ್ಮ ಅಮ್ಮಂಗೆ ಹೋಗ್ಬಿಟ್ಟು ಡೈರೆಕ್ಟಾಗಿ ಹೇಳ್ಬಿಟ್ಟಿದ್ದಾರೆ, ಯಾಕೆ ನಿಮ್ಮ ಮಗಳು ಮಂಗಲಸೂತ್ರ ಹಾಕ್ಕೊಳಂಗಿಲ್ಲ ಅಂತ ಹೇಳ್ಬಿಟ್ಟು ಈ ಥರ ಎಲ್ಲ ಕ್ವಶನ್ಸ್ ಮಾಡಿದ್ದಾರೆ. ಅಮ್ಮ ಲೈಕ್ ವೀಡಿಯೋ ಮಾಡೋಂಗಿದ್ರೆ ಹಾಕ್ಕೊಂಡೇ ಮಾಡುವಂಥ ಅವ್ರದ್ದು. ನನಗೆ ಇಷ್ಟು ದಿನ ನನಗೆ ತುಂಬ ಇಷ್ಟ ಕಾಲುಂಗುರ, ಮಂಗಲಸೂತ್ರ, ಬಳೆ ಇದೆಲ್ಲ ಇಷ್ಟ. ನನ್ನ ಹತ್ರ 3 to 4 ಕಲೆಕ್ಷನ್ಸ್. ಈವನ್ ಕಾಲುಂಗ್ರನೇ 5 to 6 ಜೊತೆ ಇಟ್ಕೊಂಡಿದ್ದೀನಿ. ಹಾಗೆ ಮಂಗಲಸೂತ್ರನೂ 2 to 3 ಇದೆ ಗೋಲ್ಡಲ್ಲಿ. ಆಮೇಲೆ ಬಂದುಬಿಟ್ಟು ಅವಾಗವಾಗ ನನಗೆ ಕರಿಮಣಿ ಇಷ್ಟ, ಕರಿಮಣಿ ಹಾಕ್ಕೊಳ್ತೀನಿ. ತಿನ್ನಿ ನೋಡಿ, ವೆಜ್ ಕಟ್ಲೆಟು ಚೆನ್ನಾಗಿದೆ. ತಿನ್ನಿ. ಮಂಗಲಸೂತ್ರ ಕಲೆಕ್ಷನ್ಸ್ ವಿಡಿಯೋ ಮಾಡಿ ಹಾಕ್ತೀನಿ. 1-2 ಏನೋ ಸಿಲ್ವರ್ ಮಂಗಲಸೂತ್ರ ಇದೆ ನನ್ನ ಹತ್ರ. ನನಗೆ ಲಿಟ್ರಲಿ ತುಂಬ ಇಷ್ಟ. ಏನು ಅಂತಂದರೆ ಈ ಥರ ಶಾರ್ಟ್ ಹಾಕೊಳಕ್ಕೆ ನಂಗೆ ಜಾಸ್ತಿ ಇಷ್ಟ. ಆಮೇಲೆ ಹಿಂಗೆ ಹಾಕ್ಕೊಳಕ್ಕೂ ಇಷ್ಟ, ಲಾಂಗ್ ಹಾಕ್ಕೊಳಕ್ಕೂ ಇಷ್ಟ. ಬಟ್ ತೀರಾ ಟ್ರೆಡಿಷ್ನಲ್ ನಂಗೆ ಸ್ಟಾರ್ಟ್ ಆಗಿಬಿಡುತ್ತೆ. ನನ್ನ ಕೆಲವೊಂದು ಔಟ್ಫಿಟ್ಸ್ಗೆ ಮ್ಯಾಚ್ ಆಗೋಲ್ಲ. ಹಾಗಾಗಿ ನನ್ನ ಹಸ್ಬೆಂಡ್ ನನಗೆ ಹಾಕ್ಕೊಳ್ಳೇಬೇಕು ಅಂತ ಯಾವತ್ತೂ ಹೇಳೋದೂ ಇಲ್ಲ ಅಂತ ಗೆಸ್ ಮಾಡ್ಕೊಳ್ತೀನಿ. ನಾವಿಬ್ಬರು ಹೆಂಗಿದ್ದೀವಿ ಅಂದರೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ತುಂಬ ಚೆನ್ನಾಗಿದೆ ನಮ್ಮಿಬ್ಬರದು. ಮೇನ್ಲಿ ಏನು ಅಂತಂದರೆ ಮಂಗಲಸೂತ್ರ ಹಾಕ್ಕೊಂಡು ಕಾಲುಂಗುರ ಹಾಕ್ಕೊಂಡು ಬಳೆ ಹಾಕ್ಕೊಂಡು ಚೆನ್ನಾಗಿರೋರೇ ಎಷ್ಟೋ ಲೈಕ್ ಹೇಳಬಾರ್ದು. ನಾನು ಅದನ್ನು ನನ್ನ ಚಾನಲ್ಲಿ ಅಫೇರ್ಸ್ ಇಟ್ಕೊಳೋದಾಗಿರ್ಬೋದು, XYZ ಮಾಡೋದಾಗಿರ್ಬೋದು, ಗಂಡನ ಸಾಯಿಸೋದಾಗಿರ್ಬೋದು, ಈ ಥರ ಎಲ್ಲ ಮಾಡ್ಕೊಂಡು ಓಡಾಡ್ತಾರೆ. ಏನೂ ಇಲ್ಲದೆ ನಮ್ಮ ಪ್ಯೂರ್ ಬಾಂಡಿಂಗ್ ಇರುತ್ತಲ್ಲ, ಅದು ನಾವು ಜಸ್ಟ್ ಅಂದ್ಕೊಂಡಿರೋದು ಮಂಗಲಸೂತ್ರ ಮೇಲೇ ನಮ್ಮ ಬಾಂಡಿಂಗ್ ನಿಂತಿರೋದು ಅಂತ. ಅದು ಬ್ಲೈಂಡ್ಲಿ ನಾವು ನಂಬೋದಷ್ಟೇ, ಅದೆಲ್ಲ ಫಾಲ್ಸ್ ಅಂತ ಹೇಳ್ತೀನಿ. ಇವನ್ ನಾವು ಲವ್ ಮಾಡಬೇಕಾದ್ರೆ ಹೆಂಗಿದೆ ಇವಾಗೂ ಹಾಗೆ ಇದ್ದೀನಿ, ಅದೇ ಥರ ಟ್ರೀಟ್ಮೆಂಟ್ ಕೊಡ್ತಾರೆ, ಮುಂದೆನೂ ಹಾಗೆ ಇರ್ತಾರೆ. ಅವ್ರು ಯಾವತ್ತೂ ಚೇಂಜ್ ಆಗಿಲ್ಲ, ಇವನ್ ನಾನು ಕೂಡ ಚೇಂಜ್ ಆಗಿಲ್ಲ. ನಾವಿಬ್ಬರು ಹೆಂಗಿದ್ದೀವೋ ಹಾಗೆ ಜೀವನ ಮಾಡಿಕೊಂಡು ತುಂಬ ಚೆನ್ನಾಗಿ ಜೀವನ ನಡೆಸ್ಕೊಂಡು ಹೋಗ್ತಾಯಿದ್ದೀವಿ. ಸಮ್ ಮೆಂಬರ್ಸ್ ಹೇಳಿದರು ಹಿಂಗಿರ್ತಾರೆ ಹಾಗಿರ್ತಾರೆ ಚೆನ್ನಾಗಿರಲ್ಲ ಅಂತೆಲ್ಲ. ಅದನ್ನು ಒಂದು ವೀಡಿಯೋ ಮಾಡಿ ಹಾಕ್ತೀನಿ ನಾನು ಫ್ಯೂಚರಲ್ಲಿ. ಇವತ್ತಿನ ವೀಡಿಯೋದಲ್ಲಿ ಇಷ್ಟಿಗೆ ಎಂಡ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಲೈಕ್ ಸ್ಕಿನ್ ಕೇರ್ ಬಗ್ಗೆ, ಮಂಗಲಸೂತ್ರ ಬಗ್ಗೆ ನೋಡೋಣ ನೆಕ್ಸ್ಟ್ ವೀಡಿಯೋ. ಇನ್ ಕೇಸ್ ಊರಿಂದ ಬಂದಮೇಲೆ ಮಾಡೋಕ್ಕಾದರೆ ಮಾಡಿ ಅಪ್ಲೋಡ್ ಮಾಡ್ತೀನಿ. ನನ್ನ ಹತ್ರನೂ ಇರೋಲ್ಲ ಅವು ಆ್ಯಕ್ಚುಲಿ. ಏನು ಅಂತಂದರೆ
ಇವಾಗೆಲ್ಲ ಗೋಲ್ಡ್ ರೇಟ್ ಜಾಸ್ತಿ ಆಗಿರೋದ್ರಿಂದ ಬ್ಯಾಂಕಲ್ಲಿ ಲಾಕರ್ ಮಾಡಿಸ್ಬಿಟ್ಟು ಲಾಕರಲ್ಲಿ ಇಟ್ಬಿಟ್ಟಿರ್ತೀವಿ. ಪೇ ಮಾಡಿದ್ರು ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಜಾಸ್ತಿ ಗೋಲ್ಡೆಲ್ಲ ಮನೇಲಿ ಇಟ್ಕೊಳಕ್ಕೆ ಹೋಗಲ್ಲ. ನನಗೆ ನೀಡಿದರೆ ಲೈಕ್ ಈ ಥರ ಫಿಂಗರ್ ರಿಂಗ್ಸ್ ಅದು ನನ್ನ ಹಸ್ಬೆಂಡ್ 1 or 2 ಅಷ್ಟೇ ಇಟ್ಕೊ ಅಂತ ಹೇಳ್ತಾರೆ. ತುಂಬ ಇರಲಿ ಬಿಡಿ, ಏನಾಗಲ್ಲ, 1 or 2 ಅಷ್ಟೇ, ತುಂಬಾ ಇಟ್ಕೊಳಕ್ಕೆ ಹೋಗಲ್ಲ. ನನ್ನ ಹತ್ರ ಕಲೆಕ್ಷನ್ಸ್ ತುಂಬ ಚೆನ್ನಾಗಿದೆ. ಫಿಂಗರ್ ರಿಂಗ್ ಕಲೆಕ್ಷನ್ಸ್ ಆಗಿರ್ಬೋದು, ಏನಾಗಲ್ಲ ಬಿಡು. ತೊಳಿ ಫಿಂಗರ್ ರಿಂಗ್ ಕಲೆಕ್ಷನ್ಸು ಗೋಲ್ಡಲ್ಲಿ. ಆಮೇಲೆ ಇನ್ನೂ ಕೆಲವೊಂದು ಮಾಡಿಸ್ಕೋಬೇಕಾಗಿದೆ. ಆಮೇಲೆ ಇಯರಿಂಗ್ಸ್ ತುಂಬ ಇದೆ ನನ್ನ ಹತ್ರ, ಅದನ್ನು ಮಾಡ್ತೀನಿ, ವೀಡಿಯೋ ಮಾಡ್ತೀನಿ. ತುಂಬ ಚೆನ್ನಾಗಿದೆ. ಇವಾಗ ಅಮ್ಮ ಬರ್ತಿದ್ದಾರೆ. ಪ್ಯಾಕ್ ಆಯಿತು, ಆಲ್ಮೋಸ್ಟ್ 90% ಫುಲ್ ಆಗಿದೆ ಬ್ಯಾಗು. ನಾನು 5 ಸ್ಯಾರಿ ಏನು ನಮ್ಮ ಅಮ್ಮಂಗೆ ಕೊಡೋಣ ಅಂತ ತೊಗೊಂಡೋಗ್ತಿದ್ದೀನಲ್ಲ, ಅದೇ ಫುಲ್ ಆಗಿಬಿಟ್ಟಿದೆ. ಇನ್ನೇನು ಇಟ್ಕೊಂಡಿಲ್ಲ ನನ್ನ ಬ್ಯಾಗಲ್ಲಿ. ಪಾಪುದೊಂದು ತಾಯಿ ಕಾರ್ಡ್ ಇಟ್ಕೊಂಡಿದ್ದೀನಿ, ಲೈಕ್ ಅವಳದು ಇದಿದೆ, ವ್ಯಾಕ್ಸಿನೇಷನ್ ಇದೆ, ವ್ಯಾಕ್ಸಿನೇಷನ್ ಹಾಕ್ಸ್ಬೇಕು, ಅದೊಂದು ಕಾರ್ಡ್ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಒಂದಷ್ಟು ಅದೇ ಇರುತ್ತಲ್ಲ, ಅಮ್ಮನ ಮನೆಗೆ ಹೋದರೆ ಒಂದು ಸ್ವಲ್ಪ ದುಡ್ಡು ಎತ್ಕೊಂಡು ಹೋಗ್ಬೇಕು, ಆಮೇಲೆ ಜ್ಯುವೆಲ್ಲರಿ ಎತ್ಕೊಂಡು ಹೋಗಬೇಕು, ಅದೆಲ್ಲ ಅವ್ರ ಕೈಯಲ್ಲಿ ಕೊಟ್ಬಿಡ್ತೀನಿ. ಅವರಾದರೆ ಸೇಫಾಗಿ ಇಟ್ಕೋತಾರೆ. ಅಷ್ಟಾಯಿತು. ಪಾಪುದೊಂದೆರಡು ಗೊಂಬೆ ಇಟ್ಕೋಬೇಕು, ಆಮೇಲೆ ಅವಳು ಡೈಪರ್ ಇಟ್ಕೋಬೇಕು. ನನಗೆ ನನ್ನ ಹಸ್ಬೆಂಡ್ ಬಂದಿಲ್ಲ ಅಂತಂದರೆ ಬ್ಯಾಗ್ನ ಲೈಕ್ ನನಗೆ ಏನು ಇಮ್ಯಾಜಿನ್ ಮಾಡ್ಕೊಳ್ಳೋಣ, ನಾನು ಏನೂ ತೊಗೊಂಡೋಗಲ್ಲ ನಾನು ಆ ಥರ. ಅವ್ರು ಬಂದಿದ್ದಾರೆ ಅಂದರೆ ಹೇಗಿದ್ರು ಎತ್ಕೊಂಬರ್ತಾರಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗೋಗುತ್ತಿಂತ. ಅವ್ರು ವಿಡಿಯೋ ಮಾಡೋಣ ಅಂತಲೇ ಹಾಕ್ಕೊಂಡಿದ್ದು ಇವತ್ತು ಹೊಸ ಶರ್ಟು. ಇದು ಬಂದ್ಬಿಟ್ಟು ಸೈಜ್ ಎಮ್ಮು. ಇಷ್ಟೊಂದು ಸಣ್ಣ ಆಗಿದ್ದೀನಿ, ಲೈಕ್ ತುಂಬ ಫಿಟ್ ಆಗಿದೆ. ಬಟ್ ಟಮ್ಮಿ ಪಾರ್ಟಲ್ಲಿ ಸ್ವಲ್ಪ ನನಗೆ ಟೈಟ್ ಅನಿಸ್ತಾ ಇದೆ, ಬಿಕಾಸ್ ಆಫ್ ಟಮ್ಮಿ ಇನ್ನೂ ಇದೆ ನಂದು, ಮಮ್ಮಿ ಟಮ್ಮಿ ಅಂತಾರಲ್ಲ ಆ ಥರ, ಅಂದರೆ ಬೇಬಿ ಆಗಿರೋದ್ರಿಂದ ಅದನ್ನು ಸ್ವಲ್ಪ ಕರಗಿಸ್ಕೊಂಡ್ರೆ ಆಯಿತು. ಇನ್ನು ಸ್ಲಿಮ್ಮಾಗಿ ಫಿಟ್ಟಾಗಿ ಕಾಣಿಸ್ತಿದ್ದೀನಿ. ಇನ್ನು ಊರಿಗೆ ಹೋದ್ಮೇಲೆ ಮೇ ಬಿ ನನಗೆ ಡಯಟೆಲ್ಲ ಮಾಡೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ. ಅಲ್ಲಿಂದ ಮುಗಿಸ್ಕೊಂಡು ಬಂದಮೇಲೆ ರೀಸ್ಟಾರ್ಟ್ ಮಾಡಿ ಪ್ರಾಪರ್ ವೆಯ್ಟ್ಗೆ ಬರಬೇಕು. ನಾನು ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀನಿ. ಬೇಡ ಮಣಿಯಕ್ಕ ಬಾಯ್ ಮಾಡಿರಿ ನೀವು ಮಾಡಿ. ಕಾಶ್ಮೀರ್ ಅವರಿಗೆ ನಾಳೆ ಜುಟ್ಟು ಹಾಕ್ಬೇಕಿತ್ತು, ನಾವು ಆಗ್ತಾ ಇಲ್ಲ, ಅದಕ್ಕೆ ಕಾಶ್ಮೀರ್ ಅವರು ಬೇಜಾರಾಗಿದ್ದಾರೆ ಸ್ವಲ್ಪ ಅಲ್ವಾ. ಬಾಯ್, ಮತ್ತೆ ಸಿಗೋಣ. ಇಲ್ಲಿ ನೋಡ್ರಿ, ಬಾಯ್. ಅವರಿಬ್ಬರು ಒಳಗೆ ಹೋಗ್ಬಿಟ್ಟವ್ರೆ. ಅದಾದಮೇಲೆ ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಅಂದರೆ ಮೆಜೆಸ್ಟಿಕ್ವರೆಗೂ ನಮ್ಮ ಬಸ್ ಸ್ಟಾಪ್ವರೆಗೂ ನಮಗೆ ಡ್ರಾಪ್ ಮಾಡಿ ಅಂತ ಹೇಳಿದ್ದೆ. ಬುಕ್ ಮಾಡಿದ್ವಿ, ಸ್ಲೀಪರಲ್ಲೇ ಬಂದ್ವಿ. ಪಾಪುನ ಕರ್ಕೊಂಡು ಆಗಲ್ಲ ನಾರ್ಮಲ್ ಬಸ್ಸಲ್ಲೆಲ್ಲ ಬರೋಕ್ಕೆ. ಇವಾಗ ಅವಳಿಗೂ ನಿದ್ದೆ ಆಗ್ಬಿಡುತ್ತೆ, ಅಟ್ಲೀಸ್ಟ್ ನಮಗೂ ನಿದ್ದೆ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿಂದ ಮೆಟ್ರೋಯಿಂದ ನಾವು ಡೈರೆಕ್ಟಾಗಿ ಮೆಜೆಸ್ಟಿಕ್ಕಿಗೆ ಹೋಗಿ ಆಮೇಲೆ ನನ್ನ ಹಸ್ಬೆಂಡ್ ರಿಟರ್ನ್ ಆದರು, ನಮ್ಮನ್ನಲ್ಲೇ ಡ್ರಾಪ್ ಮಾಡಿ. ಅಮ್ಮಂಗೆ ಮೆಟ್ರೋಲ್ಲಿ ಬರೋಕ್ಕೆ ಸ್ವಲ್ಪ ಭಯ. ಅದಾದಮೇಲೆ ಬಸ್ಸಲ್ಲಿ ಒಂದು 3 ಅರೌಂಡ್ ಎಚ್ಚರ ಆಗಿತ್ತು. ಒಂದು ಸ್ವಲ್ಪ ಟೀ ಕುಡಿದೆ ಅಲ್ಲಿ ಸ್ಟಾಪಿಗೆ ಇಳಿಸಿದಾಗ. ಟೀ ಆ್ಯಕ್ಚುಲಿ ಕುಡಿಯೋದೇ ಬಿಟ್ಬಿಟ್ಟಿದ್ದೀನಿ ಡಯಟ್ ಅಂತ ಸ್ಟಾರ್ಟ್ ಮಾಡ್ದಾಗಿಂದ. ಈ ಥರ ಜರ್ನಿಯಲ್ಲಿ ಮಿಸ್ ಮಾಡಬೇಕು ಅಂದರೂ ಆಗ್ತಿಲ್ಲ. ಅದು ಸ್ವಲ್ಪ ಹೆಡ್ಡೇಕೆಲ್ಲ ಇತ್ತು. ಅದಾದಮೇಲೆ ಹೊಸಪೇಟೆ ಬಂತು ಅಂತ ನೋಡಿದೆ, ಇನ್ನೂ ಹೊಸಪೇಟೆ ಬಂದಿರಲಿಲ್ಲ. ಫೈನಲಿ ಹೊಸಪೇಟೆ ಬಂತು. ಲೈಕ್ ಸ್ಟೊಮಕ್ಕಲ್ಲಿ ಬಟರ್ಫ್ಲೈಸ್ ಥರ ಆಗ್ತಾಯಿತ್ತು. ನನ್ನ ಮಗಳ ಕಡೆ ಹೊಸಪೇಟೆ ಅಂತ ಹೇಳಿಸ್ತಾ ಇದ್ದೀನಿ ಇಲ್ಲಿ ವಿಡಿಯೋದಲ್ಲಿ. ತುಂಬಾ ಖುಷಿ ಆಗ್ತಿದೆ. ಐ ರಿಯಲಿ ಲೈಕ್ ಸೋ ಮಚ್. ಅಂದರೆ ಹೊಸಪೇಟನ್ನ ನನಗೆ ಬಿಟ್ಟು ಹೋಗ್ಬಾರ್ದಿತ್ತು ಅಂತ ಅನಿಸುತ್ತೆ. ಇರಲಿ ಪರವಾಗಿಲ್ಲ, ನನಗೆ ಅಲ್ಲಿ ಬ್ಯಾಂಗ್ಳೂರಲ್ಲಿರೋ ಅಂಥ ಅದೃಷ್ಟ ಇದೆ, ಇರಬೇಕು ಅಷ್ಟೇ. ಹೊಸಪೇಟೆ ಅಂದರೆ ಒಂಥರ ಎಮೋಷ್ನಲ್ ಅದು ನನಗೆ. ನನ್ನ ಹಸ್ಬೆಂಡ್ ಸಿಕ್ಕಿರೋದಾಗಿರ್ಬೋದು, ನನ್ನ ಕಾಲೇಜ್ ಮುಗಿಸಿರೋದಾಗಿರ್ಬೋದು, ಪ್ರತಿಯೊಂದು ಸಿಕ್ಕಾಪಟ್ಟೆ ಮೆಮೊರೀಸ್ ಇದೆ. ಹಾಗೆ ಇವತ್ತು ಇಂಡಿಪೆಂಡೆನ್ಸ್ ಡೇ ಆಗಿರೋದ್ರಿಂದ ಮಂತ್ರಿ ಹತ್ರ ಫ್ಲ್ಯಾಗ್ ಹೋಸ್ಟ್ ಮಾಡಿರ್ತಾರೆ 3 ಜಾಗದಲ್ಲಿ, ಶಾನ್ಬಾಗ್ ಸರ್ಕಲಲ್ಲಿ, ಆಮೇಲೆ ಜೋಳದ್ರಾಶಿ ಗುಡ್ಡದಲ್ಲಿ, ಆಮೇಲೆ ಇನ್ನೊಂದು VNC ಹತ್ರ. ನನ್ನ ತಮ್ಮನ ಫ್ರೆಂಡ್ ಬಂದಿದ್ದ, ಶೋಯಬ್ ಅಂತ ಹೇಳಿಬಿಟ್ಟು, ಅವ್ನು ಪಿಕಪ್ ಕರ್ಕೊಂಡು ಹೋದ. ಯಾಕಂದರೆ ಸಚಿನ್ ಬಂದುಬಿಟ್ಟು ನೈಟೆಲ್ಲ ಡ್ರೈವ್ ಮಾಡಿದ್ದ, ಹಾಗಾಗಿ ಅವನಿಗೂ ಸ್ವಲ್ಪ ನಿದ್ದೆ ಇರಲಿಲ್ಲ ಅಂತ ಹೇಳ್ಬಿಟ್ಟು ಇವ್ರನ್ನ ಕಳಿಸಿದ್ರು. ಇವ್ರು ಪಿಕಪ್ ಮಾಡಿಕೊಂಡು ಮನೆಯವ್ರಿಗೂ ಡ್ರಾಪ್ ಮಾಡಿದ್ರು. ಐ ಹೋಪ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆಗಿದೆ ಅಂತ ಭಾವಿಸ್ತಾ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.